ಹಾಯ್ 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 ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆ, ಇವಾಗ ನಾನು ಮಾರ್ನಿಂಗ್ 6 ಗಂಟೆ ಆಗಿದೆ. ಬೇಗ ಇಟ್ಟಿದ್ದೀನಿ. ಇವಾಗ ನೋಡಿ ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ. ನೋಡಿ ರೈಸಿಗೆ ಇಟ್ಟಿದ್ದೀನಿ. ಅದು ಮಾರ್ನಿಂಗ್ ಯಾಕೆ ರೈಸ್ ಮಾಡ್ತೀನಂತ ನಾನು ಮುಂಚಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಟಿಫಿನ್ ತಗೊಂಡು ಹೋಗ್ಲಿಕ್ಕೆ ಉಂಟು. ಇವಾಗ 2 ಬಗೆ ತಿಂಡಿ ಆಗಬೇಕು ಮಕ್ಕಳಿಗೆ. ಒಂದು ಓಡ್ದೋಸೆ ಮಾಡ್ತಿದ್ದೀನಿ. ನೀರು ದೋಸೆ ಅಲ್ಲ, ಓಡ್ದೋಸೆ. ಇಲ್ಲಿ ನೋಡಿ ಓಡ್ದೋಸೆಗೆ ಕಾವಲಿ ಇಟ್ಟಿದ್ದೀನಿ. ಓಡ್ದೋಸೆ ಕಾವಲಿ ನಿಮ್ಗೆ ಗೊತ್ತಿರ್ಬೋದಲ್ವಾ ಅದ್ರ ಬಗ್ಗೆ. ಓಡ್ದೋಸೆದ್ದು ಕಾವಲಿ ತುಂಬ ಬಿಸಿ ಆಗಬೇಕು. ಅಲ್ಲಿ ತನಕ ಇದನ್ನು ರೆಡಿ ಮಾಡ್ತೀನಿ. ಉಪ್ಪು ಹಾಕಿ ನೋಡಿ, ಕಾವಲಿ ತುಂಬ ಚೆನ್ನಾಗಿ ಬಿಸಿ ಆಗಬೇಕು. ಇಲ್ಲಾಂದರೆ ಓಡ್ದೋಸೆ ಇದು ಬರೋದಿಲ್ಲ. ನೋಡಿ ಇಷ್ಟು ದಪ್ಪ ಇಟ್ಟಿದ್ದೀನಿ ನಾನು. ಬಿಸಿಯಾಗಿದೆ ಇಲ್ಲ, ಬಿಸಿ ಆಗಿಲ್ಲ, ತುಂಬ ಬಿಸಿ ಆಗಬೇಕು. ಬಿಸಿ ಆದ್ರೇ ಓಡ್ದೋಸೆ ಚೆನ್ನಾಗಿರುತ್ತೆ. ಕಾವಲಿ ಬಿಸಿಯಾಗಿದೆ. ದೋಸೆ ಮಾಡ್ತೀನಿ. ಸ್ವಲ್ಪ ಸಣ್ಣದು ಮಾಡಬೇಕಾದ್ರೂ ಸಣ್ಣ ಮಾಡ್ಬೋದು. ಇದೇನು ಮಾಡಬೇಕಂದ್ರೆ ಸ್ವಲ್ಪ ಕಣ್ಣು ಬಿಡುವಾಗ ನಾವು ಅದಕ್ಕೆ ಮುಚ್ಚಳ ಮುಚ್ಚಬೇಕು. ಸ್ವಲ್ಪ ಕಣ್ಣು ಬಿಟ್ಟಾಗ ಮತ್ತೆ ಮುಚ್ಚಳ ಮುಚ್ಚಿ ಮತ್ತೆ ತೆಗಿಬೇಕು. ಇದು ಕಣ್ಣು ಬಿಡಲಿ. ನೋಡಿ ಕಣ್ಣು ಬಿಟ್ಟಿದೆ. ಇವಾಗ ನಾನು ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ. ಇಲ್ಲಿ ನೀರು ಹಾಕ್ಬೋದು. ನನ್ನ ಹತ್ರ ಸಣ್ಣ ಮುಚ್ಚಳ ಇಲ್ಲದ ಕಾರಣ ನೀರು ಹಾಕ್ಲಿಕ್ಕೆ ಆಗಲ್ಲ. ಪರವಾಗಿಲ್ಲ, ಸಂದಿ ಇಲ್ಲ. ತುಂಬ ಸಣ್ಣ ಮುಚ್ಚಳ ಇದ್ದರೆ ಇಲ್ಲಿ ಎಲ್ಲ ನೀರು ಹಾಕ್ಬೋದು. ನೋಡಿ ಹೀಗೆಲ್ಲ ನೀರು ಹಾಕ್ತಾರೆ ಇಲ್ಲಿ ಸೈಡಲ್ಲಿ. ಮುಚ್ಚಳ ದೊಡ್ಡದಿರಬೇಕು. ಹಾಗೆ ಪರವಾಗಿಲ್ಲ ಇರಲಿ. ಇಲ್ಲಿ ನಾನು ಒಣ ಮೀನಿಗೆ ಮಾಡಬೇಕಂತ ಒಣ ಮೀನು ತಗೊಂಡಿದ್ದೀನಿ. ಇದನ್ನು ನಾನು ನೆನೆ ಹಾಕ್ತೀನಿ. ಈಗ ನೆನೆ ಹಾಕ್ತೀನಿ. ಉಪ್ಪಿನ ಅಂಶ ಜಾಸ್ತಿ ಇದ್ದರೆ ಅದು ಆಗೋದಿಲ್ಲ. ಇದರಲ್ಲಿ ನೆನೆ ಹಾಕ್ತೀನಿ. ಒಂದು ಅರ್ಧ ಗಂಟೆ ನೆನೆಸಿಡ್ತೀನಿ. ಎಲ್ಲ ಗಲೀಜು ಎಲ್ಲ ಹೋಗುತ್ತೆ. ನೆನೆಸಿಟ್ಟರೆ ಗಲೀಜೆಲ್ಲ ಹೋಗುತ್ತೆ. ಒಂದು 4 ಮಾಡಿದ್ರೆ ಸಾಕು. ನನ್ನ ಮಕ್ಕಳು ತಿನ್ನಲ್ಲ. ಏಕೆಂದರೆ ಅವರಿಗೆ ಇದು ಇಷ್ಟ ಇಲ್ಲ. ಅದಕ್ಕೆ ಅವರಿಗೆ ನೀರು ದೋಸೆ ಮಾಡಬೇಕು. ಸ್ವಲ್ಪನೇ ಕಡ್ದಿಟ್ಟದು. ಯಾಕಂದರೆ ಮಕ್ಕಳು ತಿನ್ನೋದಿದ್ರೆ ಯಾಕೆ ಅಂತ. ನೋಡಿ ಓಡ್ದೋಸೆ ಆಗ್ತಾ ಬಂತು. ಇನ್ನು ನೀರು ದೋಸೆ ಒಂದು ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡಬೇಕು. 2 ಬಗೆ ಅಂತ ನೀವು ಅನ್ಕೋಬೋದು. ಇಲ್ಲಿ ನೋಡಿ ನನ್ನ ಕುದೀತು ದೋಸೆ ಎಷ್ಟು ಚೆಂದಾಗಿ ಬಂದಿದಲ್ವ. ಒಂದು 3 ನೀರು ದೋಸೆ ಮಾಡ್ತೀನಿ. ಹೆಚ್ಚು ಏನು ಮಾಡೋದಿಲ್ಲ, 3 ಮಾತ್ರ. ಅನ್ಕೋಬೋದು 2 ತಿಂಡಿ 3 ತಿಂಡಿ ಅಂತ. ಹೌದು, ಯಾಕಂದರೆ ನಮ್ಮ ಮನೆಯಲ್ಲಿ ಓಡ್ದೋಸೆ ತಿನ್ನಲಿಕ್ಕೆ ತುಂಬ ಹಿಂಜರಿತಾರೆ ಮಕ್ಕಳು. ನನ್ನ ಯಜಮಾನ್ರಿಗೋಸ್ಕರ ಆರ್ಡರ್ ಮಾಡಿದ್ದು. ತುಂಬ ದಿನ ಆಯಿತು ತಿಂದು. ಅವರಿಗೆ ಇಷ್ಟ, ಅದಕ್ಕೆ ಮಾಡಿದೆ. ನಾನು ತಿಂತೀನಿ, ನನಗೆ ಇಷ್ಟ ಓಡ್ದೋಸೆ. ಅದಕ್ಕೆ ಅಪರೂಪದಲ್ಲಿ ಮಾಡ್ತೀನಿ ನಾನು. ಓಡ್ದೋಸೆ ರೆಸಿಪಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಓಡ್ದೋಸೆದು ರೆಸಿಪಿ ಬೇಕಾ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ನನ್ನ ಬ್ಲಾಗ್ ಹೇಗೆ ಬರ್ತಿದೆ ಅಂತ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ನೋಡಿ ರೈಸಿ ಆಗ್ತಾ ಉಂಟು. ಸ್ವಲ್ಪ ಕುದಿ ಬರಲಿ, ಮತ್ತೆ ನಾನು ಬಂದ್ ಮಾಡಿ ಇಟ್ಟು ಮತ್ತೆ ವಾಪಸ್ ರಿಟರ್ನ್ ಮಾಡ್ತೀನಿ. ಈಗ ಫಿಶ್ ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕಟ್ ಮಾಡಿ ಎಲ್ಲ ಇನ್ನು ಫ್ರೈ ಮಾಡಿ, ಮಸಾಲೆ ಫ್ರೈ ಮಾಡಿ ಮಾಡೋದಷ್ಟೇ ಒಂದು ಬಾಕಿ.
ದೋಸೆ ಗೊತ್ತುಂಟು, ನೀರು ದೋಸೆ. ದೋಸೆ ಎದ್ದು ಹೇಳೋದಿಲ್ಲ ನೋಡಿ. ಅದೇ ಕವಳಿದು ಸ್ವಲ್ಪ ಇದು ಜಾಸ್ತಿ ಆದರೆ ಸಾಕು, ಅಷ್ಟೇ ನೋಡಿ. ಮಕ್ಕಳಿಗೋಸ್ಕರ ಮಾತ್ರ ನೀರು ದೋಸೆ ಮಾಡೋದು, ನಮಗೋಸ್ಕರ ನೋಡಿ ನೋಡಿ. ಚೆನ್ನಾಗಿ ಬೆಂದಿದೆ ಮಕ್ಕಳಿಗೋಸ್ಕರ. ನೋಡಿ, ಇಬ್ಬರಿಗೆ ನೀರು ದೋಸೆನೂ ರೆಡಿ ಆಯಿತು. ನನ್ನ ಮಕ್ಕಳಿಗೆ ನೀರು ದೋಸೆ ರೆಡಿ ಆಯಿತು, ಓಡ್ ದೋಸೆ ರೆಡಿ ಆಯಿತು, ನೀರು ದೋಸೆ ರೆಡಿ ಆಯಿತು. ಇವಾಗ ನಾನು ಮಕ್ಕಳಿಗೆ ಟಿಫಿನ್ಗೆ ನೀರು ದೋಸೆ ಹಾಕೋದಿಲ್ಲ, ಅದು ಅವರಿಗೆ ನೀರು ದೋಸೆ ಇಷ್ಟನೇ ಇಲ್ಲ. ಒಬ್ಬನಿಗೆ ಸಣ್ಣವನಾದರೂ ತಿಂತಾನೆ, ದೊಡ್ಡವನಿಗೆ ಟಿಫಿನ್ಗೆಲ್ಲ ಹಾಕಲಿಕ್ಕಿಲ್ಲ. ಉದ್ದಿನ ದೋಸೆ ಸಣ್ಣ ಸಣ್ಣದೊಂದು ಡಿಸೈನ್ ಮಾಡಿ ಹಾಕಿ ಬಿಡೋದು. ಮಕ್ಕಳಿಗೆ ಆ ರೀತಿ ಹಾಕಿದ್ರೇ ಚೆಂದ ಅಲ್ವಾ ನೋಡಿ. ಎಲ್ಲ ಮಾಡಿ ಹಾಕಿ ಬಿಡೋದು. ಟಿಫಿನ್ ಬಾಕ್ಸ್ ಐಡಿಯಾ ನಂದು. ದೊಡ್ಡ ಮಗನಿಗೆ ಪಾಸ್ತಾ ಎಲ್ಲ ಮಾಡಿ ಕೊಡ್ಬೋದು, ಆದರೆ ನನಗೆ ಇಷ್ಟ ಇಲ್ಲ ಪಾಸ್ತಾ ಎಲ್ಲ ಕೊಡಲಿಕ್ಕೆ. ಕೊಡುವಮ್ಮ ಅಂತಾನೆ, ಅಂದರೆ ನಾಳೆ ಏನಾದರೂ ಒಂದು ವಾರಕ್ಕೆ ಒಂದು ಸರಿ ಮಾಡಿ ಕೊಡ್ತೀನಿ ನೋಡಿ. ಈ ರೀತಿ ದೋಸೆ ಮಾಡಿ ಕೊಡ್ತೀನಿ ನಾನು ಮಕ್ಕಳಿಗೆ ಟಿಫಿನ್ಗೆ. ಅವರಿಗೆ ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡಿ ಕೊಡ್ತೀನಿ. ತಿಂತಾರೆ ಅನ್ಕೋಬೋದು ತೋರಿಸ್ತಲ್ಲ ಅಂತ. ನೋಡಿ, ಬೆಳಗಿನ ರುಟೀನ್ ಇದೆ. ತಿಂಡಿ, ಬಗೆ ಬಗೆಯ ತಿಂಡಿ ಮಕ್ಕಳಿಗೆ. ಮಕ್ಕಳು ನಾನು ಏನು ಕೊಟ್ಟರು ತಿಂತಾರೆ, ಆದರೆ ಟಿಫಿನ್ಗೆ ಸ್ವಲ್ಪ ಸರಿಯಾಗಿ ಕೊಡಬೇಕಲ್ವ, ಆವಾಗಲೇ ತಿನ್ನೋದಲ್ವ ಮಕ್ಕಳು. ಅದಕ್ಕೆ ಟಿಫಿನ್ಗೆ ಅದು ಸರಿಯಾಗಿ ಕೊಡ್ತೀನಿ. ಟಿಫಿನ್ಗೆ ಹಾಕಿ ಬಿಡ್ತೀನಿ. ಯಾವುದಕ್ಕೂ ಸರಿಯಾಗಿ ಕೊಡೋದು ಇದ್ರು ಮನೆಯಲ್ಲಾದರೂ ಹೇಗೆ ಬೇಕಾದರೂ ತಿಂದು ಹೋಗ್ತಾರೆ. ನಂದು ಭಯ ಇದೆ, ಆದರೆ ಟಿಫಿನಲ್ಲಿ ನನ್ನ ಮಕ್ಕಳಿಗೆ ಭಯ ಇಲ್ಲ. ಮಕ್ಕಳ ಟಿಫಿನ್ ಬಾಕ್ಸಿಗೆ ಈ ರೀತಿ ಐಡಿಯಾ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂದು ಬರ್ತಾರೆ. ದೊಡ್ಡ ಮಾಡಿಕೊಟ್ರೆ ಅಯ್ಯೋ ದೇವರೇ ಇದೆಂತ ಅಂತ. ಇದರಲ್ಲಿ ಡಿಸೈನ್ ಎಲ್ಲ ಮಾಡ್ತಿದ್ದೆ ನಾನು. ಇವಾಗ ಡಿಸೈನ್ ಮಾಡಲಿಕ್ಕೆ ಟೈಮ್ ಇಲ್ಲ ನನಗೆ, ಟೈಮ್ ವೇಸ್ಟ್ ಆಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಡಿಸೈನ್ ಇಲ್ಲ. ಹೀಗೇನೆ ಒಂದು 4 ದೋಸೆ ಮಾಡಿ ಕೊಡ್ತೀನಿ. ತುಪ್ಪ ಹಾಕಬೇಕಿತ್ತು, ತುಪ್ಪ ಖಾಲಿ ಆಯಿತು. ಇಲ್ಲಾದರೆ ತುಪ್ಪ ಹಾಕಿ ಮಾಡಿಕೊಡ್ದು ನನ್ನ ಮಕ್ಕಳಿಗೆ. ಮಕ್ಕಳ ಟಿಫಿನ್ ಬಾಕ್ಸ್ ಐಡಿಯಾ. ಮಕ್ಕಳು ಟಿಫಿನ್ ಅಂತ ತಿನ್ನಬೇಕಾದ್ರೆ ಈ ರೀತಿ ಸಣ್ಣ ದೋಸೆ ಮಾಡಿಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಟಿಫಿನ್ ತಿನ್ನದವರ ಮಕ್ಕಳು ಈ ರೀತಿಯೇ ಮಾಡಿಕೊಡಿ, ಖಂಡಿತವಾಗ್ಲೂ ತಿಂತಾರೆ. ಒಣ ಮೀನು ಸಾರು ಈಗ ರೆಡಿ ಮಾಡ್ತಿದ್ದೀನಿ ನೋಡಿ. ಒಣ ಮೀನು ಸಾರು ರೆಸಿಪಿ ಏನು ತೋರಿಸಲ್ಲ ನಾನು, ಇಂದು ರೆಸಿಪಿ ಎಲ್ಲ ತೋರಿಸಲ್ಲ ನಾನು. ಮೀನಿಗೆ ಒಗ್ಗರಣೆ ಇಡ್ತೀನಿ. ಇಲ್ಲಿ ರೈಸ್ ಆಯಿತು, ರೈಸ್ ತೆಗಿತೀನಿ. ಈಗ ಗ್ರೈಂಡ್ ಮಾಡ್ತೀನಿ ನೋಡಿ. ಗ್ರೈಂಡ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಪಾತ್ರೆ ತೊಳೆದು ಗಂಟೆ 7:45 ಈಗ ಸ್ಕೂಲಿಗೆ ಬಿಟ್ಟು ಬರಬೇಕು. 8:30ಗೆ ಸ್ಕೂಲಿಗೆ ಹೋಗ್ಬೇಕು. ಕಟ್ಕೊಂಡು ಬರ್ತೀನಿ ನೋಡಿ. ಇಲ್ಲಿ ಮಸಾಲೆಗೆ ರೆಡಿ ಮಾಡ್ತಿದ್ದೀನಿ. ಮಸಾಲೆ ಗ್ರೈಂಡ್ ಮಾಡಿದ್ದೀನಿ ನೋಡಿ, ಗ್ರೈಂಡ್ ಮಾಡಿದ್ದು ಹಾಕ್ತೀನಿ ಮೀನಿಗೆ, ಒಣ ಮೀನು ಸಾರಿಗೆ. ಕೆಲಸ ಎಲ್ಲ ಆಯಿತು, ಆಲ್ಮೋಸ್ಟು ಪಾತ್ರೆ ಎಲ್ಲ ತೊಳೆದಾಯಿತು. ಒಣ ಮೀನು ಸಾರಿದು. ಒಣ ಮೀನು ಸಾರು
ನೋಡಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡಬೇಕು. ಎಷ್ಟೊಂದು ಕೆಲಸ ಇರುತ್ತೆ ಅಲ್ವಾ, ತುಂಬಾ ಕೆಲಸ. ಇಲ್ಲಿ ದೊಡ್ಡ ಮಗನಿಗೆ ದೋಸೆ ಹಾಕಿಟ್ಟಿದ್ದೀನಿ. ಇಷ್ಟು ದೋಸೆ ತಿನ್ನಲ್ಲ, ಬೈತಾನೀಗ. 2-3 ದೋಸೆ ತೆಗಿತೀನಿ. ಸಾಕಿಷ್ಟು. ದೊಡ್ಡ ಮಗನಿಗೆ ದೋಸೆ ಒಂದು ಟಿಫಿನ್ಗೆ, 2 ಟಿಫಿನು ಕೊಡಲಿಕ್ಕೆ ಇರುತ್ತೆ. ಇದು ಪಾಪ್ಕಾರ್ನ್ ಹಾಕಿಟ್ಟಿದ್ದೀನಿ. ಫಸ್ಟ್ ಇದು ನಾಶಕ ಮಾಡಲಿಕ್ಕೆ. ಇಲ್ಲಿ ಈಗ ಪಲ್ಯನೂ ಕೂಡ ಹಾಕಿದ್ದೀನಿ. ಪಲ್ಯ ಅಂತ ಟೊಮೆಟೊ ಚಟ್ನಿ ಮಾಡಿದ್ದೀನಿ ನೋಡಿ. ಟೊಮೆಟೊ ಚಟ್ನಿ ಮಾಡಿ ಕೊಟ್ಟಿದ್ದೀನಿ. ಇದು ದೊಡ್ಡವನಿಗೆ. ಸಣ್ಣವನಿಗೆ ಪಾಪ್ಕಾರ್ನ್ ಹಾಕಿಟ್ಟಿದ್ದೀನಿ. ಬೇಗ ಬರ್ತಾನೆ ಅಲ್ವಾ, ತಿಂಡಿ ತಿಂದು ಹೋಗ್ತಾರೆ. ನೀರಿನ ಬಾಟಲ್ ಇಬ್ಬರಿಗೂ ಕೂಡ ರೆಡಿ ಆಯಿತು. ಎಷ್ಟು ಕೆಲಸ ಮಾಡಿದ್ರೂ ಆಗೋದಿಲ್ಲ. ಇಲ್ಲಿ ಮೀನಿದ್ದು ಕೂಡ ರೆಡಿ ಆಗ್ತಾ ಉಂಟು ನೋಡಿ. ಮೀನು ಸಾರಿದ್ದು. ಇಲ್ಲಿ ಮೀನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಮೀನು ಅಷ್ಟು ಚೆನ್ನಾಗಿಲ್ಲ, ಊರಿಂದ ತಂದಿದ್ದು. ಅದಕ್ಕೆ ಇವಾಗನೇ ಖಾಲಿ ಮಾಡಿಬಿಡ್ಬೇಕಂತ. ಎಷ್ಟು ಚೆನ್ನಾಗೇ ಇಲ್ಲ, ಟೇಸ್ಟೂ ಇಲ್ಲ. ಅಷ್ಟು ತುಂಬ ಟೈಮ್ ಇತ್ತು. ಊರಿದ್ದೀನಿ. ಇನ್ನು ಮಕ್ಕಳನ್ನು ಹೊರಡಿಸ್ಬೇಕು. ಮಕ್ಕಳದ್ದು ಬ್ಯಾಗ್ ಎಲ್ಲ ರೆಡಿ ಆಯಿತು. ಇನ್ನು ಮಕ್ಕಳನ್ನ ಯೂನಿಫಾರ್ಮ್ ಮಾಡಿ ಹೊರಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಹೊರಡಬೇಕು. ಈಗ ನೋಡಿ ಮೀನು ಪಲ್ಯ ಏನು ಮಾಡೋದು ಅಂತ ಆಗುತ್ತೆ. ಉಪ್ಪು ಚಪ್ಪೆ ಇದು ಕುದಿ ಬರಲಿ, ಆಮೇಲೆ ಸಿಗ್ತೀನಿ. ಬಟ್ಟೆ ಒಗ್ದು ಬರ್ತೀನಿ, ಸ್ನಾನ ಮಾಡ್ಕೊಂಡು ಬರ್ತೀನಿ. ಮೀನು ಸಾರು ಕೂಡ ರೆಡಿ ಆಯಿತು. ಇಲ್ಲಿಗೆ ಆಯ್ತು ನೋಡಿ. ಇನ್ನು ಮಕ್ಕಳನ್ನು ಹೊರಡಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ವ, ತುಂಬ ಚೆನ್ನಾಗಿ ಬಂದಿದೆ ಮೀನು ಸಾರು ನೋಡಿ. ಒಣ ಮೀನು ಸಾರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಆಯಿತಾ. ನಮ್ಮ ಮಕ್ಕಳು ಸ್ಕೂಲಿಗೆ ಹೊರಟ್ರು ನೋಡಿ. ಇಲ್ಲಿ ಚಿಕ್ಕ ಮಗ, ಇವನಿಗೆ ಬ್ಲೂ ಡೇ ಇವತ್ತು. ನಾನು ದೊಡ್ಡ ಮಗ ಕೂಡ ಸ್ಕೂಲಿಗೆ ಹೊರಟೆ. ಹಾಗೆಲ್ಲ ನೋಡೋದು. ಇಲ್ಲಿ ಬಾ ನೋಡಿ. ಕಿವಿ ನೋವಂತೆ ಒಂದು. ಫೋಟೋ ತೆಗಿತಾನೆ ಅಂತೆ ಅವನು ನೋಡಿ. ನಾನಿವತ್ತು ಬಿಟ್ಟು ಬರೋದಿಲ್ಲ, ಮಳೆ ಬರ್ತಾ ಉಂಟು. ಹಾಗೆ ಇವರ ಸ್ಕೂಟಿಯಲ್ಲೇ ಬಿಟ್ಟು ಬರ್ತಾರೆ. ಎಲ್ಲ ಕೆಲಸ ಆಯಿತು ನೋಡಿ. ಮಾರ್ನಿಂಗ್ ಇದ್ದು ನೋಡಿ. ಇದೆ ನೋಡಿ ಫೋಟೋ ತೆಗಿತಾನಂತೆ ನೋಡಿ. ಒಂದು ಫೋಟೋ ತೆಗಿಯುವ ನಾವು ಕೂಡ ನೋಡಿ. ಈಗ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋದರು. ನಾನೀಗ ಕಸ ಗುಡಿಸ್ಲಿಲ್ಲ ಇಷ್ಟೊತ್ತಿಗೆ. ಕಸ ಗುಡಿಸಿ ನೆಲ ಉಡಿಸ್ಬೇಕು ಈಗ. ಅದು ಕೆಲಸ ನಂದು. ಬಟ್ಟೆ ಎಲ್ಲ ಒಗ್ದಾಯಿತು ನಂದು. ಸ್ನಾನ ಮಾಡಿಕೊಂಡು ಬಂದೆ ನಾನು. ಇಲ್ಲಿ ಬೆಡ್ಡು ಕೂಡ ತೆಗಿಲಿಲ್ಲ. ಅವರೇ ಬಿಟ್ಟು ಬರ್ತೀನಿ ಮತ್ತು ನಾನು ಮಲ್ಕೋತೀನಿ ಸ್ವಲ್ಪ ಅಂದರು. ಅವ್ರು ಬಿಟ್ಟು ಬರಲಿ ಅಂತ ನಾನು ಬಿಟ್ಟೆ. ಯಾಕಂದರೆ ನಮಗೂ ಕೂಡ ಸಾಕಾಗುತ್ತೆ. ಆ ಮಳೆಗಾಲದಲ್ಲಿ ಹೋಗ್ಲಿಕ್ಕೂ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅವರೇ ಬಿಟ್ಟು ಬರ್ತೀನಿ ಅಂದರು. ಎಲ್ಲ ಕೆಲಸ ಆಗಲಿಲ್ಲ. ಬಟ್ಟೆ ಎಲ್ಲ ಮರ್ಚಿಡ್ಲಿಕ್ಕೊಂಡು ಅಡಿಗೆ ಮಧ್ಯಾಹ್ನದೆಲ್ಲ ರೆಡಿ ಆಯಿತು.
ಆಯಿತು. ನೆಲ ಒರೆಸ್ದೆ, ನೆಲ ಎಲ್ಲ ಒರೆಸಿ ಆಯಿತು. ನೋಡಿ ನೆಲ ಎಲ್ಲ ಕ್ಲೀನ್ ಆಯಿತು. ಇವಾಗ ನೋಡಿ ಬಟ್ಟೆನೂ ಒಗ್ದಾಯಿತು. ಆಲ್ಮೋಸ್ಟ್ ನಂದು ಇವಾಗ ಗಂಟೆ 8:45 ಆಯಿತು ಮಾರ್ನಿಂಗ್. ಬಟ್ಟೆನೂ ಆಲ್ಮೋಸ್ಟ್ ಒಗ್ದಾಗಿದೆ. ಯಾಕಂದರೆ ಬೇಗನೆ ಕೆಲಸ ಬೇಗ ಇದ್ದಿದ್ದ ಕಾರಣ ಎಲ್ಲ ಕೆಲಸನೂ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಇದು ಆಯಿತು. ಇಲ್ಲಿ ನೋಡಿ ನಂದು ಅಡುಗೆ ಕೆಲಸನೂ ಆಗಿದೆ. ಇದು ಮಕ್ಕಳ ತಿಂಡಿದ್ದು ಬಾಕ್ಸು ನೋಡಿ. ಮೀನು ಸಾರು ರೆಡಿಯಾಗಿದೆ. ಇಲ್ಲಿ ರೈಸು ಕೂಡ ರೆಡಿಯಾಗಿದೆ. ಟಿಫಿನ್ ಬಾಕ್ಸ್ ತಗೊಂಡೋಗ್ಲಿಕ್ಕೆ ಮಕ್ಕಳಿಗೆ ಹಾಲು ಅಂತ ಮಾಡಿದ್ದೇನೆ. ಇಷ್ಟು ಉಳಿಯಿತು, ಇನ್ನು ಕಷಾಯ ಮಾಡಿ ಕುಡಿಬೇಕು. ಪಾತ್ರೆ ಎಲ್ಲ ತೊಳೆದು ರೆಡಿಯಾಗಿದೆ. ಆಲ್ಮೋಸ್ಟ್ ನನ್ನ ಕೆಲಸ ಇವಾಗ ಮುಗೀತಂತ ನೆನ್ಕೋಬೋದು. ಇದನ್ನು ಮತ್ತೆ ಒಣ ಹಾಕ್ತೀನಿ. ನಿನ್ನೆದೇ ಒಣಗಲಿಲ್ಲ, ಮಳೆ ಬರ್ತುಂಟು. ಹಾಗೆ ಯಜಮಾನ್ರು ಬರಲಿಲ್ಲ, ಬೆಡ್ರೂಮು ಕ್ಲೀನ್ ಮಾಡಲಿಲ್ಲ ನಾನು. ಬೆಡ್ರೂಮಲ್ಲಿ ಯಜಮಾನ್ರು ಮಲಗ್ತಾರೆ. ಇನ್ನು ಮ್ಯಾಟ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು. ಮ್ಯಾಟ್ ಇದನ್ನು ಸ್ವಲ್ಪ ಸರ್ಪ್ ಹಾಕಿ ನೆನೆ ಹಾಕಿ ಮತ್ತೆ ಒಗೆದು ಹಾಕಬೇಕು. ಮ್ಯಾಟ್ ಒಂದು ಒಗ್ದು ಹಾಕ್ಲಿಕ್ಕೆ ಉಂಟು. ದೋಸೆ ತಿರ್ನಿಗೆ ಅಂತ ರೆಡಿ ಮಾಡ್ತಿದ್ದೀನಿ. ಮೀನು ಸಾರು ಮತ್ತು ದೋಸೆ ತಿಂದು ಬರ್ತೀನಿ. ನೋಡಿ ಕೂಡ ತಂದರು, ಮೀನು ಕೂಡ ತಂದರು. ಮೀನಿಗೆ ಅಂತ ಇವತ್ತು ನಾನು ಮಸಾಲೆ ಯೂಸ್ ಮಾಡಿ ಮಾಡ್ತೀನಿ. ಟೈಮ್ ಇಲ್ಲ ಅಷ್ಟು. ಇದು ಮಸಾಲ, ಇದು ಪಾಪ್ಲೆಟ್ ಮೀನು ಕಟ್ ಮಾಡಿದ್ದೀವಿ. ಕಟ್ ಮಾಡಿ ತಂದಿದ್ದಾರೆ. ನಾನಾದರೂ ಕಟ್ ಮಾಡ್ತಿರಲಿಲ್ಲ. ಇಷ್ಟು ಮೀನಿಗೆ 300 ರೂಪಾಯಿ ಅಂತೆ. ಇದು ಫ್ರೈ ಮಾಡಲಿಕ್ಕೆ ಮಕ್ಕಳು ತಿಂತಾರಲ್ವ ಕಾರಣಕ್ಕಾಗಿ. ಇದು ಎಲ್ಲ ಇದೆಲ್ಲ ಆಗಿದೆ. ಇನ್ನು ಮೀನು ಫ್ರೈಗೆ ಒಂದು ನೆನೆಸಿಡ್ತೀನಿ, ಮತ್ತು ಅದು ಕೂಡ ಆಗುತ್ತೆ. ತಗೊಂಡು ಹೋಗ್ಲಿಕ್ಕೆ ಅಂತ ಫಿಶ್ ಫ್ರೈ ಮಾಡಿದೆ. ಆವಾಗ ಫಿಶ್ ಅಂತ ತಂದಿಟ್ಟಿದ್ದೀನಿ. ಇವಾಗ ಫಿಶ್ ಫ್ರೈ ಮಾಡ್ತಿದ್ದೀನಿ ನೋಡಿ. ಟಿಫಿನ್ಗೆ ಮತ್ತು ಮಗನಿಗೆ, ಚಿಕ್ಕ ಮಗನಿಗೆ, ದೊಡ್ಡ ಮಗನಿಗೆ ಬಿಸಿ ಬಿಸಿ ಮಾಡಿ ಕೊಡೋದು ತಿನ್ನಲಿಕ್ಕೆ. ಅವ್ನು ಬರುವಾಗ ಲೇಟ್ ಆಗುತ್ತೆ ಅಲ್ವಾ. ದೊಡ್ಡ ಮಗನಿಗೆ ಬಿಸಿ ಬಿಸಿ, ಇದು ಚಿಕ್ಕ ಮಗನಿಗೆ ಮತ್ತು ನನ್ನ ಯಜಮಾನ್ರಿಗೆ ಟಿಫಿನ್ಗೆ ತಗೊಂಡು ಹೋಗಲಿಕ್ಕೆ. ಅಲ್ಲಿ ಊಟ ಮಾಡಬೇಕಲ್ವ, ಇನ್ನು ಟಿಫಿನ್ ರೆಡಿ ಮಾಡಬೇಕು. ತೊಳೆದಿಟ್ಟಿದ್ದೀನಿ ನೋಡಿ, ಟಿಫಿನ್ ತೊಳೆದಿಟ್ಟಿದ್ದೀನಿ. ಫಿಶ್ ಫ್ರೈ ಆಯಿತು, ತೋರಿಸಿಲ್ಲ, ಬೇಜಾರು ಮಾಡ್ಕೋಬೇಕು. ಸಾರು ಹಾಕಿದ್ದೀನಿ ನೋಡಿ, ಇಲ್ಲಿ ಸಾರು ಹಾಕಿದ್ದೀನಿ. ಇದು ತಟ್ಟೆ ಇಟ್ಟು ಇಲ್ಲಿ ಮೀನು ಹಾಕ್ತೀನಿ ಬುತ್ತಿಗೆ. ನಡ್ತುಂಡಿ ಯಾವ ಮೂಜಿ ಬೋಡ ಮೀನು ಕೂಡ ಹಾಕ್ತೀನಿ ನೋಡಿ. ನಾನು ಹೋಗ್ತಾ ಇದ್ದೀನಿ ಸ್ಕೂಲಿಗೆ. ಇವಾಗ 11:15 ಆಯಿತು. 11:15 ಆಗುವಾಗ ಎಲ್ಲ ಕೆಲಸ ಆಗಿ ನನ್ನ ಹಸ್ಬೆಂಡ್ ಹೋದರು. ಟಿಫನ್ ಬಾಕ್ಸ್ ಕೊಟ್ಟೆ. ಇವಾಗ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಸ್ಕೂಲ್ಗೆ ಹೋಗಿ ಬರೋದಿನ್ನು ನೋಡಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಸುಸ್ತಿ ಆಗುತ್ತೆ ನನಗೀಗ, ಅಂದರೆ ಲಿಫ್ಟ್ ಇಲ್ಲದ ಕಾರಣ ಸ್ವಲ್ಪ ಕಷ್ಟ ಆಗುತ್ತುಂಟು. ಹಿಂಗೆ ಸ್ಕೂಲಲ್ಲಿ ಸಿಗ್ತೇನೆ ನಿಮಗೆ. ಮಾರ್ನಿಂಗಿಂದ ಸ್ಕೂಲಿಗೆ ಹೋಗಿ ಬಂದು ಸಾಕಾಯಿತು. 2 ಸರ್ತಿ ಹೋಮ್ವರ್ಕ್ ಎಲ್ಲ ಮಾಡಿಸಿ ಬಂದೆ. ನಾನು ಬ್ಲಾಗ್ ಎಂಡೇ ಮಾಡಿಲ್ಲ. ಸ್ವಲ್ಪ ಮಾರ್ನಿಂಗ್ದಷ್ಟೇ ನೋಡಿ, ಇವಾಗ ಊಟ ಮಾಡ್ತಿದ್ದಾನೆ ಒಂದು ನೈಟ್. ಮಾರ್ನಿಂಗ್ದಷ್ಟೇ ನಾನು ಬ್ಲಾಗ್ ಮಾಡಿದ್ದೆ. ಶುಭಾಯ್ತು. ಮಾರ್ನಿಂಗ್ ಮತ್ತೆ ಇಬ್ಬರನ್ನು ಕರ್ಕೊಂಡು ಬಂದು ಹೋಮ್ವರ್ಕ್ ಎಲ್ಲ ಮಾಡಿಸಿ, ಈಗ ಸಣ್ಣವನು ಊಟ ಮಾಡ್ತಿದ್ದು, ಸಣ್ಣವನು ಊಟ ಮಾಡಿ ಟಾಯ್ಲೆಟ್ಗೆ ಹೋಗಿದ್ದಾನೆ, ದೊಡ್ಡವನು ಊಟ ಮಾಡ್ತಿದ್ದಾನೆ. ಈಗ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ ನಂದು. ಈಗ ನಾನೊಂದು ಮಶ್ರೂಮ್ ಗ್ರೇವಿ ಮಾಡಲಿಕ್ಕೆ ಅದು ರೆಸಿಪಿ ಹಾಕ್ತೀನಿ ನಿಮಗೆ. ಬೇರೆಯೇ ಮಶ್ರೂಮ್ ಗ್ರೇವಿ ಮಾಡಲಿಕ್ಕೆ ಅಂತ ಇವಾಗ ರೆಡಿ ಮಾಡ್ತಿದ್ದೀನಿ ನೋಡಿ, ತೋರಿಸ್ತೀನಿ. ಮೊಸರನ್ನು ಕ್ಲೀನ್ ಮಾಡುವ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಒಂದು ಶೇರ್ ಆ್ಯಂಡ್ ಒಂದು ಕಮೆಂಟ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಹಾಗೆಯೇ ನೋಡ್ಕೊಂಡು ಬನ್ನಿ, ಮತ್ತೆ ಮಾತಾಡುವ. ಮಣ್ಣು ಕ್ಲೀನ್ ಮಾಡಬೇಕು. ಇದರದ್ದು ರೆಸಿಪಿ ಹಾಕ್ತೀನಿ ನಾನು. ಇದು ಕ್ಲೀನ್ ಮಾಡಿ ಇದು ಮಾಡ್ತೀನಿ. ಇದರಲ್ಲಿ ಈ ಬ್ಲಾಗಲ್ಲಿ ಬರೋದಿಲ್ಲ, ಅದು ಬೇರೆ ಬ್ಲಾಗಲ್ಲಿ ಬರುತ್ತೆ. ಬೇರೆ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಇನ್ನೂ ಏನು ಬ್ಲಾಗಲ್ಲಿ ಉಳಿದಿಲ್ಲ, ಇನ್ನು ಕೆಲಸ ಉಂಟು, ಪಾತ್ರೆ ತೊಳೆಯೋದು ಅದೆಲ್ಲ ಉಂಟು. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬೆಲ್ ಬಟನನ್ನು ಒತ್ತಿ. ನನ್ನ ವಿಡಿಯೋ ಲಾಂಗ್ ಇದ್ದರೆ ಯಾರು ಬೈಬೇಡಿ. ಲಾಂಗ್ ವಿಡಿಯೋ ಹಾಕಿದರೆ ನನಗೆ ಬೆನ್ಬಿಟ್ಟು, ಅದಕ್ಕೆ ನಾನು ಲಾಂಗ್ ವಿಡಿಯೋ ಹಾಕ್ತಿದ್ದೀನಿ.
ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.